ರಿಪ್ಪನ್ಪೇಟೆಯಲ್ಲಿ ಪುಲ್ವಾಮಾ ವೀರರಿಗೆ ಭಾವಪೂರ್ಣ ಪುಷ್ಪನಮನ. ಪುಲ್ವಾಮಾ ಹುತಾತ್ಮರ ಸ್ಮರಣಾರ್ಥ ರಿಪ್ಪನ್ಪೇಟೆಯಲ್ಲಿ ದೀಪ ಪ್ರಜ್ವಲನ ಕಾರ್ಯಕ್ರಮ. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ವೀರ ಯೋಧರಿಗೆ ಗೌರವ ನಮನ. ದೇಶಭಕ್ತಿ ಘೋಷಣೆಗಳ ಮಧ್ಯೆ ವೀರ ಯೋಧರ ಸ್ಮರಣೆ. ನಿನ್ನೆ ಸಂಜೆ ಸುಮಾರು 8 ಗಂಟೆ ಸುಮಾರಿಗೆ ರಿಪ್ಪನ್ಪೇಟೆಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಪುಷ್ಪನಮನ ಸಲ್ಲಿಸಲಾಯಿತು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನ ಸ್ಮರಿಸಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಯೋಧರ ಭಾವಚಿತ್ರಗಳಿಗೆ ಪುಷ್ಪಹಾರ ಹಾಕಿ ಭಾರತದ ನಕ್ಷೆಯನ್ನ ಬಿಡಿಸಿ ಸುತ್ತಲೂ ದೀಪ ಬೆಳಗಿ ಗೌರವವನ್ನ ಸಲ್ಲಿಸಲಾಯಿತು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾರತ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳೊಂದಿಗೆ ವೀರ ಯೋಧರಿಗೆ ನಮನವನ್ನ ಸಲ್ಲಿಸಿದರು. ಈ ದಿನ ಪುಲ್ವಾಮಾ ಮೇಲೆ ದಾಳಿಯಾದಂತಹ 40 ಜನ ಯೋಧರು ಹುತಾತ್ಮರಾಗಿದ್ದಾರೆ. ಈ ದಿನ ಇಡೀ ಭಾರತವೇ ಶೋಕಾಚರಣೆಯಲ್ಲಿ ಮುಳುಗಿದೆ. ಈ ಶೋಕಾಚರಣೆ ಎಂದಿಗೂ ಮರೆಯದಂತಹ ಸಂಗತಿ. ಸೈನಿಕರ ನಮ್ಮನ್ನು ಅಗಲಿ ದೇಶಕ್ಕೆ ಬಹಳ ದೊಡ್ಡದಾದಂಥ ನಷ್ಟವನ್ನು ಆಗಿದೆ. ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ಭಾರತೀಯ ಸೇನೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಯೋಧರು ಹುತಾತ್ಮರ ಆದಾಗ ನಮ್ಮ ಭಾರತದೊಳಗಿದ್ದಂಥ ಜನಸಾಮಾನ್ಯರು ಇಂಥ ಇದರಲ್ಲಿ ಪಾಲ್ಗೊಂಡು ಒಂದು ಪುಷ್ಪ ನಮನವನ್ನು ಮಾಡಬೇಕು, ದೇಶ ಪ್ರೇಮವನ್ನು ಎತ್ತಿ ಹಿಡಿಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಸಜ್ಜನ ಬಂಧುಗಳೇ, 2019 ಇಸ್ವಿ ಫೆಬ್ರವರಿ 14ನೇ ದಿನಾಂಕ ಕಾಶ್ಮೀರದ ಪುಲ್ವಾಮಾದಲ್ಲಿ ಕರ್ತವ್ಯಕ್ಕೆ ಹೋಗ್ತಾ ಇರ್ತಕ್ಕಂಥ ನಮ್ಮ CRPF ಯೋಧರ ಮೇಲೆ ಭಯೋತ್ಪಾದಕರು ಬಹಳ ದೊಡ್ಡ ದಾಳಿಯನ್ನ ಮಾಡ್ತಾರೆ. ಈ ದಾಳಿಗೆ 41 ಜನ ಯೋಧರು ಹುತಾತ್ಮರಾಗ್ತಾರೆ. ಇಡೀ ದೇಶವೇ ಅವತ್ತು ಈ ಯೋಧರಿಗೆ ಕಂಬನಿಯನ್ನ ಹಿಂದಿದ್ದಲ್ಲದೆ ಈ ದೇಶದ ಸರ್ಕಾರ ಆ ಯೋಧರ ಮೇಲೆ ಯಾರು ದಾಳಿ ಮಾಡಿದಾರೋ ಅವರು ನೆನಪಿಟ್ಟುಕೊಳ್ಳುವ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಭಯೋತ್ಪಾದಕರ ಶಿಬಿರಗಳ ಮೇಲೆ ನಮ್ಮ ಸೈನಿಕರು ದಾಳಿ ಮಾಡಿ ಆ ಭಯೋತ್ಪಾದಕರ ವಿರುದ್ಧ ಪ್ರತಿದಾಳಿ ಮಾಡಿ ಸೇಡನ್ನು ತೀರಿಸಿಕೊಂಡಿದ್ದೀವಿ. ಆದರೆ ದೇಶ ರಕ್ಷಣೆಗೋಸ್ಕರ ಈ ಯೋಧರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ಈ ರಾಷ್ಟ್ರದ ರಕ್ಷಣೆಗೆ ಕಟಿಬದ್ಧರಾಗಿ ಹುತಾತ್ಮರಾಗಿದ್ದಾರೆ. ಅವರನ್ನ ಪ್ರತಿ ವರ್ಷ ಫೆಬ್ರವರಿ 14ನೇ ತಾರೀಕು ನಾವೆಲ್ಲರೂ ಕೂಡ ಹುತಾತ್ಮರ ದಿನವನ್ನಾಗಿ ಆಚರಿಸ್ತಾ ಅವರ ನೆನಪನ್ನು ಮಾಡ್ಕೊಳ್ತಾ ಇದ್ದೀವಿ. ಧೀರತ್ವದಿಂದ ನಮ್ಮ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಇಂತಹ ಯೋಧರು ಇವತ್ತು ದೇಶ ರಕ್ಷಣೆ ಮಾಡೋದ್ರಿಂದಾಗಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ. ಹಾಗಾಗಿ ನಮ್ಮೆಲ್ಲರೂ ಕೂಡ ನಾವು ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಯೋಧರನ್ನ ನಾವು ನೆನಪು ಮಾಡ್ಕೊಳ್ಳದೆ ಇದ್ರೆ ನಮಗೆ ಸರಿಯಾದ ಗೌರವ ಈ ದೇಶಕ್ಕೆ ಕೊಟ್ಟಂಗೆ ಆಗೋದಿಲ್ಲ. ಅದಕ್ಕಾಗಿ ಈ ದೇಶಕ್ಕೆ ನಾವೇನಾದರೂ ಅತೀವವಾದಂಥ ದಂಧತೆಯನ್ನ ಇಡೋದಾದ್ರೆ ಮೊದಲು ಯೋಧರಿಗೆ ನಾವು ಗೌರವವನ್ನು ಕೊಡಬೇಕು. ಅವರ ಬಲಿದಾನಕ್ಕೆ ಸದಾ ಸ್ಮರಿಸ್ತಾ ಇರಬೇಕು. ಅವರ ಬಲಿದಾನವನ್ನ ಸದಾ ಸ್ಮರಿಸಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 14ನೇ ತಾರೀಕು ಈ ರೀತಿಯ ಬಲಿದಾನದ ದಿನವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ರಿಪ್ಪನ್ಪೇಟೆಯ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಈ ಬಲಿದಾನದ ದಿನವನ್ನ ಇಲ್ಲಿ ಆಚರಿಸ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದಂತ ವೀರ ಯೋಧರ ಹುತಾತ್ಮ ದಿನವನ್ನು ನಾವೆಲ್ಲರೂ ಕೂಡ ಇವತ್ತು ನೆನ್ಪು ಮಾಡ್ಕೊಳ್ತಾ ಇದ್ದೇವೆ. ಏನು 41 ಜನ ಅವರ ಒಂದು ಸೇವೆಗೆ ತೆರಳುತ್ತಿರುವಾಗ 41 ಜನರನ್ನ ಪಾಕಿಸ್ತಾನದ ಉಗ್ರರು ಏನು ಆತ್ಮಾಹುತಿ ದಾಳಿಯನ್ನ ಮಾಡ್ತಾರೆ. ಅವರಿಗೆ ನಮ್ಮ ಒಂದು ದೇಶದ ಸೈನಿಕರು
ಅವರಿಗೆ ಅದೇ ಫೆಬ್ರವರಿ 26ರಂದು ತಕ್ಕ ಶಾಸ್ತಿಯನ್ನ ಮಾಡಿ ಅವರಿಗೆ ರಕ್ಷಾಸ್ತಿಯನ್ನ ಮಾಡಿರ್ತಾರೆ. ಹಾಗೆ ಇವತ್ತು ನಾವೆಲ್ಲರೂ ಕೂಡ ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಪ್ರತಿಯೊಬ್ಬ ನಾಗರಿಕನೂ ಕೂಡ ಇವತ್ತಿನ ಒಂದು ದಿನವನ್ನ ಯಾರು ಕೂಡ ಮರಿಬಾರ್ದು. ಯಾಕೆ ಅಂತಂದ್ರೆ ನಾವು ಇಷ್ಟು ಇಲ್ಲಿ ನೆಮ್ಮದಿಯಿಂದ ಸುಖವಾಗಿ ಇದ್ದೀವಿ ಅಂತ ಅಂದ್ರೆ ನಮ್ಮ ದೇಶದ ಗಡಿ ಕಾಯುವಂತ ಸೈನಿಕರು ಅದಕ್ಕೆ ಮುಖ್ಯವಾಗಿ ಕಾರಣವಾಗ್ತಾರೆ. ಹಾಗಾಗಿ ನಮ್ಮ ಒಂದು ಏನು ಇವತ್ತು ನಾವು ಒಂದು ನಮನವನ್ನ ಏನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ, ಪ್ರತಿ ವರ್ಷ ಕೂಡ ಅವರ ಒಂದು ನೆನಪನ್ನ ನಾವೆಲ್ಲರೂ ಕೂಡ ಇಟ್ಕೊಬೇಕು. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಇಂಥ ಒಂದು ಏನು ಈಗ ದಾಳಿಗಳು ನಡೀತಾ ಇವೆ ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೂ ಕೂಡ ಪರಿಚಯ ಮಾಡ್ಕೊಡ್ಬೇಕು. ಯಾಕೆ ಅಂತಂದ್ರೆ ಇನ್ನು ನಮ್ಮ ದೇಶದಲ್ಲಿ ಈಗಂತೂ ಒಳ್ಳೆ ಪ್ರಧಾನ ಮಂತ್ರಿಗಳು ಇರೋದ್ರಿಂದ ನಮ್ಮ ದೇಶಕ್ಕೆ ರಕ್ಷಣೆ ಸಾಕಷ್ಟು, ನಮ್ಮ ಒಂದು ಏನು ಯೋಧರಿಗೆ ಯಾವ ರೀತಿ ಅವರಿಗೆ ಅವರು ಪಾಕಿಸ್ತಾನದವರು ಒಂದ್ ಹೊಡೆದ್ರೆ ಇವರು 10 ಹೊಡಿರಿ ಅಂತ ಏನು ಈಗ ನಮ್ಗೆ 10 ಗುಂಡನ ಅವ್ರಿಗೆ ಹೊಡಿರಿ ಅಂತ ಹೇಳಿ ಏನು ನಮ್ಗೆ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಅದನ್ನ ಪರಿಚಯ ಮಾಡ್ಕೊಡ್ಬೇಕು. ಯಾಕೆ ಅಂತಂದ್ರೆ ಮುಂದೆ ಬಹಳಷ್ಟು ಸಮಸ್ಯೆ ಬರ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಯೋಧರನ್ನ ನೆನೆಯುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯವರು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡು ನಮ್ಮೆಲ್ಲರಿಗೂ ಕೂಡ ಈ ಒಂದು ಪುಣ್ಯದ ಕೆಲಸದಲ್ಲಿ, ಪುಣ್ಯದ ಕಾರ್ಯದಲ್ಲಿ ಎಲ್ರಿಗೂ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನೀವು ಬಂದಂತೆ ಎಲ್ರಿಗೂ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವೀರ ಯೋಧರಿಗೆ, ವೀರ ಯೋಧರಿಗೆ. ಈ ದಿನ ಹಿಂದೂ ಜಾಗರಣಿಕ ವೇದಿಕೆ ರಿಪ್ಪನ್ಪೇಟೆ ಇವರ ನಮ್ಮ ದೇಶವನ್ನು ಕಾಯುವಂಥ ಸೈನಿಕರನ್ನ ಪಡೆದು ಮುಂದ್ಕಿಂತ 40 ಜನರ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಅವರ ಹುತಾತ್ಮ ದಿನವನ್ನು ಇಂದು ರಿಪ್ಪನ್ಪೇಟೆಯಲ್ಲಿ ವಿಶೇಷವಾಗಿ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ ಎಲ್ಲರೂ ಇವತ್ತು ನಾವು ಓಡಾಡ್ಕೊಂಡಿದ್ದೀವಿ ಅಂದರೆ ಸೈನಿಕರೇ ಕಾರಣ. ಈ ಸೈನಿಕರು ಇಲ್ದ್ರೆ ನಾವು ಯಾವುದು ಸೂಟು ಬೂಟು ಹಾಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಹೆಂಡ್ರ ಮಕ್ಕಳನ್ನೆಲ್ಲ ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅಂದ್ರೆ ನಾವಿಲ್ಲಿ 10 ನಿಮಿಷ ಈ ಒಂದು ಕಾರ್ಯಕ್ರಮದಲ್ಲಿ ರಿಪ್ಪನ್ಪೇಟೆ ಸರ್ಕಲ್ ಭಾಗವಹಿಸಬೇಕಿತ್ತು. ತಮ್ಮದೇ ಆದ ಉದ್ಯೋಗ ಇರ್ಬೋದು, ಏನೇ ಇರ್ಬೋದು, ಆದ್ರೆ ನಮ್ಮ ದೇಶಕ್ಕಾದವರಿಗೆ 41 ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರಿಗೋಸ್ಕರ ಅವರು ಒಂದು ನಮನ ಸಲ್ಲಿಸಲಿಕ್ಕೆ ಇಲ್ಲಿನ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಿತ್ತು. ಏನಾದ್ರೂ ಬೇರೆ ಅಂಕೆಯಷ್ಟು ಇದ್ರೂ ಸಹ ಈ ವೇದಿಕೆಯನ್ನ ಮಹಿಳೆಯರು ಹೆಚ್ಚಿನ ಒಂದು ಆದ್ಯತೆ ಮೇರೆಗೆ ಇದನ್ನು ನಮನ ಸಲ್ಲಿಸಲಿಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಕೊಡ್ಲಿಕ್ಕೆ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ರಿಪ್ಪನ್ಪೇಟೆ ಸರ್ಕಲ್ ಅಲ್ಲಿ ಇರ್ತಾರೆ ಮುಂದುವರಿಲಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸುತ್ತ ನಾನು 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ.